ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಗುರುವಾರ ಆಗಿದ್ದರಿಂದ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ರಾಯರ ಮಠಕ್ಕೆ ಹೋಗಂದೆ. ನೀವು ನೋಡ್ತಿರ್ಬೋದು, ಅಂದರೆ ಗುರುವಾರ ಬಂತಂದರೆ ರಾಯರ ಭಕ್ತರಲ್ಲಿ ಏನೋ ಒಂಥರ ಸಂತೋಷ, ಏನೋ ಒಂಥರ ಒಂದು ತುಂಬ ಖುಷಿಯಾಗುತ್ತೆ. ಹಾಗೆ ನೀವು ನೋಡ್ತಿರ್ಬೋದು, ಇವತ್ತು ರಾಯರ ಸನ್ನಿಧಾನಕ್ಕೆ ನಾನು ಹೋದಾಗ ನೋಡ್ಬೋದು ರಾಯರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಹಾಗೆ ರಾಯರನ್ನ ಅಲಂಕಾರ ಮಾಡಿ ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ರಾಯರ ಬೃಂದಾವನಕ್ಕೆ ಹೇಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ. ಹಾಗೆ ಇವತ್ತು ಅಷ್ಟೇ ಒಂಥರ ಅದ್ಭುತವಾಗಿತ್ತು ರಾಯರ ಮಠದಲ್ಲಿ. ಗುರುವಾರ ಅಂದರೆ ರಾಯರ ಭಕ್ತರು ಅಂದರೆ ತುಂಬ ಜನ ಬರ್ತಾರೆ ರಾಯರ ಸನ್ನಿಧಾನಕ್ಕೆ. ಗುರುವಾರದ ದಿನ ರಾಯರನ್ನ ಅಲಂಕಾರ ಮಾಡಿ ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ. ಹಾಗೆ ರಾಯರ ಮಠದಲ್ಲಿ ತುಂಬ ಕ್ರೌಡ್ ಇರುತ್ತೆ. ಹಾಗೆ ರಾಯರ ಅಲಂಕಾರ ನೋಡೋಕ್ಕೆ ತುಂಬ ಜನ ಬಂದಿರ್ತಾರೆ. ನಾನು ಸಹ ಹೋಗಿದ್ದೆ. ನೀವು ನೋಡ್ತಿರ್ಬೋದು, ನಾನು ರಾಯರಿಗೆ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ. ರಾಯರ ಮಂಗಳಾರತಿ ವಿಡಿಯೋನು ನಾನು ನಿಮಗೆ ಹಾಕಿದ್ದೀನಿ. ನನ್ನ ಎಲ್ಲ ಯೂಟ್ಯೂಬ್ ಬಾಂಧವರು ಈ ವಿಡಿಯೋನ ನೋಡಬೇಕು. ಯಾಕಂದರೆ ಇದರಲ್ಲಿ ರಾಯರ ಅಲಂಕಾರ ಹೇಗಿದೆ, ರಾಯರ ಮಂಗಳಾರತಿ. ಕೆಲವರಿಗೆ ಇವತ್ತು ನಾನು ಹೋಗೋಕ್ಕಾಗಲ್ಲ ಅಂತ ಕೆಲವರು ದುಃಖ ಪಡ್ತಿರ್ತಾರೆ. ಅಂಥವರು ಇಲ್ಲೇ ರಾಯರ ಆಶೀರ್ವಾದನ ನೀವು ಪಡ್ಕೊಬೋದು ನೋಡಿ. ಹಾಗಾಗಿ ನಾನು ರಾಯರ ಮಂಗಳಾರತಿ ವಿಡಿಯೋನು ಹಾಗೂ ರಾಯರ ಅಲಂಕಾರ ಎಲ್ಲವನ್ನು ನಾನು ಹಾಕಿದ್ದೀನಿ. ನಾನು ಸಹ ಇವತ್ತು ಅಕಸ್ಮಾತ್ತಾಗಿ ಹೋಗಿದ್ದು. ಇವತ್ತು ಗುರುವಾರ ನಾನು ಯಾವಾಗಲೂ ಹೋಗ್ತಾ ಇದ್ದೆ, ಯಾಕಂದರೆ ಅವಾಗ ನನಗೆ ಕಾಲೇಜ್ ಇರೋ ಕಾರಣ ನಾನು ಹೋಗ್ತಾ ಇದ್ದೆ. ಆಫೀಸಿಗೆ ಹೋದಾಗ ಈ ರಾಯರ ಸನ್ನಿಧಿಗೆ ತುಂಬ ಜನ ಬರ್ತಾರೆ. ಯಾಕಂದರೆ ಇದು ರಸ್ತೆ ಬದಿಯಲ್ಲಿ ಇದೆ. ಅಂದರೆ ಇದು ಕೊಪ್ಪ ಹಾಗೂ ಕಾಚ್ಕಲ್ ರಸ್ತೆ ನಡುವೆ ಇರುವಂತಹ ಒಂದು ರಾಯರ ಮಠವಾಗಿದೆ. ನಾನು ಸಹ ಇದಕ್ಕೆ ಆವಾಗ ಡೈಲಿ ಹೋಗ್ತಾ ಇದ್ದೆ. ಅಂದರೆ ನಾನು ಹೇಳಿದ್ನಲ್ಲ, ಕಾಲೇಜಿಗೆ ಹಾಗೆ ಆಫೀಸಿಗೆ ಹೋದಿದ್ದಾಗ ನಾನು ಇಲ್ಲಿಗೆ ಡೈಲಿ ಹೋಗ್ತಿದ್ದೆ. ಆದರೆ ಈಗ ಕೆಲವೊಂದೊಂದು ಸಮಯದಲ್ಲಿ ಮಾತ್ರ ನಾನು ಹೋಗ್ತೀನಿ. ಇವತ್ತು ಹೋದಾಗ ನಾನು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ದೃಶ್ಯ ಅಲ್ಲ, ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ನೀವು. ತುಂಬ ಜನನೂ ಇವತ್ತು ಸೇರಿದ್ರು. ಇವತ್ತು ಅಂದರೆ ಗುರುವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು. ಅಂದರೆ ಇದು ತುಂಬ ಜನ ಸೇರ್ತಾರೆ ಇಲ್ಲಿ. ಗುರುವಾರದ ದಿನ ಅಂತೂ ತುಂಬ ಕ್ರೌಡ್ ಇರುತ್ತೆ. ನಾನು ಸಹ ಹೋಗಿದ್ದೆ. ನೀವು ನೋಡ್ತಾ ಇರ್ಬೋದು ರಾಯರ ಮಂಗಳಾರತಿ ವಿಡಿಯೋನ. ಎಲ್ಲರೂ ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿ ರಾಯರಿಗೆ ಮಂಗಳಾರತಿನ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಒಂಥರ ಖುಷಿ. ಹಾಗೆ ಕೆಲವರು ರಾಯರೇ ನನಗೆ ಇವತ್ತು ನಿಮ್ಮ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಕೆಲವರು ಒಂಥರ ಮನಸ್ಸಲ್ಲೇ ಬೇಜಾರು ಮಾಡ್ಕೊತಾರೆ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಹಾಗಾಗಿ ನಾನು ಈ ದೃಶ್ಯನ ನಿಮಗೆ ಹಾಕಿದ್ದೀನಿ. ನೋಡ್ಬೋದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಈ ಒಂದು ಮೂಲ ಮಂತ್ರನ ನೀವು ರಾಯರ ಪೂಜೆ ಮಾಡುವಾಗ 3 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಹೇಳೋದ್ರಿಂದ ನಿಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಕಮೆಂಟ್ ಸೆಷನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಹಾಗೆ ನಾನು ಇನ್ನೊಂದು ವಿಷಯದೊಂದಿಗೆ